ಬಹಳ ಕುತೂಹಲ ಇದ್ದಂಥದ್ದು ಸಂಸದೆ ಸುಮಲತಾ ಅವರ ಮುಂದಿನ ರಾಜಕೀಯ ನಿರ್ಧಾರ ಏನು ಅಂತ. ಈಗ ಸುಮಲತಾ ರಾಜಕೀಯ ನಿರ್ಧಾರ ಬಹಿರಂಗ ಆಗಿದೆ. ಕೊನೆಗೂ ಹಲವು ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ ಸಂಸದೆ ಸುಮಲತಾ. ರಾಜಕೀಯ ಜನ್ಮ ಕೊಟ್ಟ ನೆಲದಲ್ಲೇ ತಮ್ಮ ನಿರ್ಧಾರವನ್ನ ಘೋಷಣೆ ಮಾಡಿದ್ದಾರೆ. ಸಂಸದೆ ಸುಮಲತಾ ರಾಜಕೀಯ ನಿರ್ಧಾರ ಬಹಿರಂಗ ಆಗಿದೆ. ಹಲವು ಗೊಂದಲಗಳಿಗೆ ಸುಮಲತಾ ಇವತ್ತು ರಾಜಕೀಯ ನೆಲ ಕೊಟ್ಟಂತಹ ಅಂದ್ರೆ ರಾಜಕೀಯವಾಗಿ ಬೆಳೆದಂತಹ ಕ್ಷೇತ್ರ ಮಂಡ್ಯ ಅಖಾಡ, ಅಲ್ಲಿಯೇ ತಮ್ಮ ನಿರ್ಧಾರವನ್ನ ಘೋಷಣೆ ಮಾಡಿದ್ದಾರೆ. ಮಂಡ್ಯ ಜನರ ಮುಂದೆಯೇ ತಮ್ಮ ನಿರ್ಧಾರವನ್ನ ಹೇಳಿದ್ದಾರೆ ಸುಮಲತಾ. ಮಂಡ್ಯ ಅಖಾಡದಲ್ಲಿ ತಿರುವು ಕೊಟ್ಟ ಸುಮಲತಾ ನಿರ್ಧಾರ. ಸಂಸದೆ ಸುಮಲತಾ ರಾಜಕೀಯ ನಿರ್ಧಾರ ಬಹಿರಂಗ ಆಗಿದೆ. ಕೊನೆಗೂ ಕೂಡ ಹಲವು ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ ಸುಮಲತಾ. ರಾಜಕೀಯ ಜನ್ಮ ಕೊಟ್ಟಂತಹ ನೆಲ, ಆ ನೆಲದಿಂದಲೇ ತಮ್ಮ ನಿರ್ಧಾರವನ್ನ ಘೋಷಣೆ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಮಂಡ್ಯ ಅಖಾಡದಲ್ಲಿ ತಿರುವು, ಬಿಜೆಪಿ ಸೇರ್ಪಡೆಯನ್ನ ಈ ಮೂಲಕ ಖಚಿತಪಡಿಸಿದ್ದಾರೆ ಸಂಸದೆ ಸುಮಲತಾ. ಮಂಡ್ಯ ಕಣದಿಂದ ಹಿಂದೆ ಸರಿದ್ರು ಸುಮಲತಾ. ಕುಮಾರಸ್ವಾಮಿ ಹೆಸರು ಪ್ರಸ್ತಾಪ ಮಾಡಲಿಲ್ಲ ತಮ್ಮ ಭಾಷಣದ ಉದ್ದಕ್ಕೂ. ಕುಮಾರಸ್ವಾಮಿ ಹೆಸರು ಪ್ರಸ್ತಾಪಿಸದೆ ಮಾತನಾಡಿದ್ರು. ಬಿಜೆಪಿ ಸೇರೋವರೆಗೂ ಎಚ್ಡಿಕೆ ಬೆಂಬಲಿಸುವ ಬಗ್ಗೆ ತೀರ್ಮಾನ ಇಲ್ಲ ಅಂತ ಹೇಳಿದ್ರು. ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗಿಯಾಗುವ ಬಗ್ಗೆ ಹೇಳದ ಸುಮಲತಾ. ಬೆಂಬಲಿಗರಿಗೆ ಮೈತ್ರಿ ಅಭ್ಯರ್ಥಿ ಬೆಂಬಲಿಸುವ ಬಗ್ಗೆ ಕರೆ ನೀಡದ ಸುಮಲತಾ. ಭಾಷಣದಲ್ಲಿ ಎಲ್ಲೂ ಕೂಡ ಎಚ್ಡಿಕೆ ಜೆಡಿಎಸ್ ಹೆಸರನ್ನ ಪ್ರಸ್ತಾಪ ಮಾಡಲೇ ಇಲ್ಲ ಸಂಸದೆ ಸುಮಲತಾ. ಪಕ್ಷ ಸೇರ್ಪಡೆ ಇನ್ನು ಕೆಲವೇ ದಿನಗಳಲ್ಲಿ ಪಕ್ಷದ ಹೈಕಮಾಂಡ್ ಸೂಚನೆ ಕೊಟ್ಟರೆ ಮಂಡ್ಯದಲ್ಲಿ ಬಂದು ಕುಮಾರಸ್ವಾಮಿ ಪರವಾಗಿ ಪ್ರಚಾರ ಮಾಡ್ತಾರೆ ನೋಡಿ. ಪಕ್ಷದ ನಿಲುವೇ ನನ್ನ ನಿಲುವಾಗಿರುತ್ತೆ. ನಾನು ಇದಕ್ಕಿಂತ ಹೆಚ್ಚಾಗಿ ಈ ಸಂದರ್ಭದಲ್ಲಿ ನಾನು ಅದನ್ನ ಹೇಳಕ್ಕಾಗೋದಿಲ್ಲ. ಪಕ್ಷ ಸೇರ್ಪಡೆ ಇನ್ನು ಕೆಲವೇ ದಿನಗಳಲ್ಲಿ ಪಕ್ಷದ ಹೈಕಮಾಂಡ್ ಸೂಚನೆ ಕೊಟ್ಟರೆ ಮಂಡ್ಯದಲ್ಲಿ ಬಂದು ಕುಮಾರಸ್ವಾಮಿ ಪರವಾಗಿ ಪ್ರಚಾರ ಮಾಡ್ತಾರೆ ನೋಡಿ. ಪಕ್ಷದ ನಿಲುವೇ ನನ್ನ ನಿಲುವಾಗಿರುತ್ತೆ. ನಾನು ಇದಕ್ಕಿಂತ ಹೆಚ್ಚಾಗಿ ಈ ಸಂದರ್ಭದಲ್ಲಿ ನಾನು ಅದನ್ನ ಹೇಳಕ್ಕಾಗೋದಿಲ್ಲ. ಬಿಜೆಪಿ ಸೇರ್ಪಡೆ ಆಗ್ತೀನಿ ಅಂತ ಹೇಳಿದ್ರಿ. ಇಲ್ಲಿರುವಂತ ಈಗ ಮೈತ್ರಿ ಅಭ್ಯರ್ಥಿ ಏನಿದ್ರೆ ಅವರಿಗೆ ಬೆಂಬಲ ನಿಮ್ದು ಇರುತ್ತಾ, ನಿಮ್ಮ ಕಾರ್ಯಕರ್ತರುಗಳ ಬೆಂಬಲ ಇರುತ್ತಾ ಅಂತ? ನೋಡಿ, ಪಕ್ಷ ನಾನು ಅಧಿಕೃತವಾಗಿ ಮೊದಲನೇದಾಗಿ ಸೇರಬೇಕಾಗಿದೆ. ಅದು ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಆ ಡೇಟ್ ಫಿಕ್ಸ್ ಆಗುತ್ತೆ. ಅದರ ನಂತರ ನಾನು ಯಾವುದೇ ಒಂದು ವಿಷಯನಾಗಿ, ಈಗ ನಾನು ಇಂಡಿಪೆಂಡೆಂಟ್, ನನ್ನ ನಿರ್ಧಾರ ಏನು ಅನ್ನೋದು ನಾನು ಫ್ರೀಯಾಗಿ ನಿಮ್ಮಲ್ಲಿ ನಾನು ಹೇಳ್ಬೋದು. ಬಟ್ ಒಂದು ಪಕ್ಷ ಸೇರಿದ ಮೇಲೆ ಪಕ್ಷದ ಚೌಕಟ್ಟಿನಿಂದಾನೇ ನಾನು ಏನೇ ನಿರ್ಧಾರ ಇದ್ದರೂ, ಏನೇ ನಿಲುವು ತಗೊಂಡ್ರು ಅಲ್ಲಿಂದಾನೇ ನಾನು ಮಾಡಬೇಕಾಗುತ್ತೆ. ಹಾಗಾಗಿ ಇನ್ನು ಈ ಮುಂದಿನ ದಿನಗಳಲ್ಲಿ ಎಲ್ಲರ ಜೊತೆಯೂ ನಾನು ಚರ್ಚೆಯನ್ನು ಮಾಡಬೇಕಾಗಿದೆ. ಈ ಎಲೆಕ್ಷನ್ ವಿಷಯಕ್ಕೆ ಬಂದಾಗ ನನ್ನ ಒಂದು ಪ್ರೆಸೆನ್ಸ್ ಅಥವಾ ಅವಶ್ಯಕತೆ ಎಲ್ಲೆಲ್ಲಿ ಇರ್ಬೋದು, ಯಾವ ರೀತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.